ಪಾರ್ಕಿನ್ಸನಿಸಮ್ ಅನ್ನೋ ಒಂದು ಮೂವ್ಮೆಂಟ್ ಡಿಸಾರ್ಡರ್ಸ್ ಪಾರ್ಕಿನ್ಸನ್ಸ್ ಡಿಸೀಸ್ ಒಂದು ವಿಧ. ಅದಲ್ಲದೆ ಪಾರ್ಕಿನ್ಸನ್ಸ್ ಡಿಸೀಸ್ ತರನೇ ಕಾಣುವಂತ ಹಲವಾರು ಪಾರ್ಕಿನ್ಸನಿಸಮ್ಗಳನ್ನ ನಾವು ಒಟ್ಟಾಗಿ ಏಟಿಪಿಕಲ್ ಪಾರ್ಕಿನ್ಸನಿಸಮ್ ಅಂತ ಹೇಳ್ಬೋದು. ಇದರಲ್ಲಿ ಏನಪ್ಪಾ, ಯೂಶಲಿ ಏಟಿಪಿಕಲ್ ಪಾರ್ಕಿನ್ಸನಿಸಮ್ ಪೇಷಂಟ್ಸ್ ಇರಲಿ ನಡಿಬೇಕಾದ್ರೆ ಬ್ಯಾಲೆನ್ಸ್ ತಪ್ಪುವಂಥದ್ದು, ಕಣ್ಣಿನ ಮೂವ್ಮೆಂಟ್ ಅಲ್ಲಿ ತೊಂದರೆ ಬರುವಂಥದ್ದು, ಸಡನ್ ಆಗಿ ನಿಂತಾಗ ತಲೆ ಚಕ್ಕರ್ ಬರುವಂಥದ್ದು, ಮೋಷನ್ ಯೂರಿನಲ್ಲಿ ಪ್ರಾಬ್ಲಮ್ ಬರುವಂಥದ್ದು, ಮೆಮರಿಯಲ್ಲಿ ಪ್ರಾಬ್ಲಮ್ ಬರುವಂಥದ್ದು, ಇವೆಲ್ಲ ಪ್ರಾಬ್ಲಮ್ಗಳು ತುಂಬಾ ಬೇಗ ಬರುತ್ತೆ. 1-2-3 ವರ್ಷದಲ್ಲೇ ಇವೆಲ್ಲ ತೊಂದರೆಗಳು ಜೊತೆಗೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಇದರಲ್ಲಿ ಮಲ್ಟಿಪಲ್ ಸಿಸ್ಟಮ್ ಎಟ್ರೋಫಿ ಅನ್ನೋದು ಒಂದು ವಿಧ. ಅದರಲ್ಲಿ ಈ ಪೇಷಂಟ್ಸ್ ಅಲ್ಲಿ ಯೂರಿನ್ ಕಂಟ್ರೋಲ್ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ತುಂಬಾ ಸಡನ್ ಆಗಿ ನಿಂತಾಗ ತಲೆ BP ಡೌನ್ ಆಗಿ ತಲೆ ಚಕ್ರ ಬಂದು ಬೀಳುವಂತ ಒಂದು ಪ್ರಾಬ್ಲಮ್ ಇರಬಹುದು. ಇನ್ನೊಂದು ವಿಧ ಅಂದ್ರೆ ಪ್ರೋಗ್ರೆಸಿವ್ ಸುಪ್ರಾನ್ಯೂಕ್ಲಿಯರ್ ಪಾಲ್ಸಿ ಅಂತ ಹೇಳ್ತೀವಿ, ಅಥವಾ PSP ಅಂತ ಹೇಳ್ತೀವಿ. ಅದರಲ್ಲಿ ಕಣ್ಣಿನ ಮೋಷನ್ಗಳು ಸ್ಲೋ ಆಗಿ ಅಥವಾ ಕಡಿಮೆ ಆಗಿರುವಂಥದ್ದು. ಈ ಪೇಷಂಟ್ಸ್ಗಳು ತುಂಬಾ ಬೇಗ ಸ್ವಲ್ಪ ನಿಲ್ಲಬೇಕಾದ್ರೆ ಅಥವಾ ನಡೀತಾ ಇರ್ಬೇಕಾದ್ರೆ ಯಾವ್ದು ಕಾರಣಗಳಲ್ಲೇ ಹಿಂದೆ ಬೀಳುವಂತ ಸಾಧ್ಯತೆಗಳಿರುತ್ತೆ. ಇನ್ನೊಂದು ವ್ಯಾಸ್ಕ್ಯುಲರ್ ಪಾರ್ಕಿನ್ಸನಿಸಮ್ ಅಂದ್ರೆ ನಡಿಬೇಕಾದ್ರೆ ತುಂಬಾ ಸ್ಲೋ, ಕಾಲು ನೆಲಕ್ಕೆ ಅಂಟಿರೋ ಹಾಗೆ ಅನಿಸ್ತಾ ಇರುತ್ತೆ, ಯೂರಿನ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಮೆಮರಿ ಪ್ರಾಬ್ಲಮ್ ಬರ್ಬೋದು. ಇದು ಹೆಚ್ಚಾಗಿ BP, ಶುಗರು, ಹಾರ್ಟಿನ ತೊಂದರೆ, ಕೊಲೆಸ್ಟ್ರಾಲ್ ತೊಂದರೆ ಇರುವಂತ ಪೇಷಂಟ್ಸ್ ಅಲ್ಲಿ ಕಂಡು ಬರುತ್ತೆ. ಇನ್ನೊಂದು ವಿಧ ನಾರ್ಮಲ್ ಪ್ರೆಷರ್ ಹೈಡ್ರೋಕಲಿಸ್. ಇದು ವ್ಯಾಸ್ಕ್ಯುಲರ್ ಪಾರ್ಕಿನ್ಸನಿಸಮ್ ಅಲ್ಲಿ ಕಂಡು ಬರುವಂತ ಲಕ್ಷಣಗಳೇ ಇರುತ್ತೆ. ಈ ಕಾಯಿಲೆ ಬಂದು ಬ್ರೈನ್ ಅಲ್ಲಿ ನೀರಿನ ಚೀಲ ಇರುತ್ತೆ, ವೆಂಟ್ರಿಕಲ್ ಅಂತ ಹೇಳ್ತೀವಿ. ಅದರಲ್ಲಿ ನೀರು ತುಂಬಾ ಆಗಿರೋದ್ರಿಂದ ನರಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಒತ್ತಡ ಬೀರೋದ್ರಿಂದ ಈ ತರ ತೊಂದರೆ ಆಗಬಹುದು. ಸೊ ಇವೆಲ್ಲ ಏಟಿಪಿಕಲ್ ಪಾರ್ಕಿನ್ಸನಿಸಮ್ ಕೆಲವೊಂದು ವಿಧಗಳು. ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಕೊಡುವಂತ ಲಿವೋಡೋಪಾ ಮತ್ತೆ ಅದರ ತರಹದ ಕೆಲವೊಂದು ಮಾತ್ರೆಗಳಲ್ಲಿ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ನೋಡ್ತೀವೋ ಅಷ್ಟು ಇಂಪ್ರೂವ್ಮೆಂಟ್ ಈ ಕಾಯಿಲೆಗಳಿಗೆ ಕಂಡು ಬರೋದಿಲ್ಲ. ಈ ಪೇಷಂಟ್ ಕಣ್ಣಿನ ಮೂವ್ಮೆಂಟ್, ಕಣ್ಣು ನಾವು ರೈಟ್ಗೆ ಲೆಫ್ಟ್ಗೆ ಮಾಡ್ಲಿಕ್ಕೆ ನೋಡಿದಾಗ ಅದು ಕಣ್ಣು ಮೂವೇ ಆಗ್ತಿಲ್ಲ. ಹಾಗಂತ ಬೇರೆ ತೊಂದರೆಗಳಲ್ಲಿ ಅಷ್ಟು ಸ್ಲೋ ಇರೋದಿಲ್ಲ. ನಿಲ್ಬೇಕಾದ್ರೆ ಸಡನ್ ಆಗಿ ನಿಲ್ಲುವಂಥದ್ದು, ಹಿಂದೆ ಬೀಳುವಂಥದ್ದು, ನಡಿಬೇಕಾದ್ರೂ ಕೂಡ ಹೆಚ್ಚಿನ ತೊಂದರೆ ಇದೆ ಅಂತ ಅನ್ಸೋದಿಲ್ಲ, ನಡಿಬೇಕಾದ್ರೆ ಚೆನ್ನಾಗಿ ನಡೀತಿದಾರಲ್ಲ ಅಂತ ಅನಿಸ್ಬೋದು. ಹಿಂದೆ ಎಳೆದಾಗ ಅವರಿಗೆ ಬ್ಯಾಲೆನ್ಸ್ ಯೂಶಲಿ ನಾರ್ಮಲ್ ಆಗಿರೋ ಪೇಷಂಟ್ಸ್ ಬೀಳೋದಿಲ್ಲ ಈ ತರ. ಸೊ ಈ ಪೇಷಂಟ್ಸ್ ಅಲ್ಲಿ ಬಿದ್ದು ತಲೆ ಹೊಡ್ಕೊಂಡು ತಲೆಗೆ ಗಾಯ ಆಗುವಂತ ಸಾಧ್ಯತೆ